ಬಿಟ್ಟು ನಿಮಗೆ ಟ್ರೆಂಡಿಂಗ್ ಫಾಂಟ್ ಇದು ಈಗ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಿದ್ದಾರೆ ಎಲ್ಲರೂ ಕ್ರಿಯೇಟರ್ಸ್ ಬಂದುಬಿಟ್ಟು, ಹಾಗಾಗಿ ಹೇಳ್ತಾ ಇದ್ದೀನಿ ಓಕೆನಾ. ಕಂಡು ಬೋಲ್ಡ್ ಫಸ್ಟಲ್ಲೇ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೇಮ್ ಪ್ರಾಸೆಸ್ ಅದೇ ನಾವು ಲಾಸ್ಟ್ ಫಾಂಟಲ್ಲಿ ಏನು ಸೇಮ್ ಪ್ರಾಸೆಸ್ ಮಾಡಿದ್ವಿ ಸೇಮ್ ಇದರಲ್ಲೂ ಅದನ್ನೇ ಅಪ್ಲೈ ಮಾಡಿ. ಸೊ ನಿಮಗೆ ಡೌನ್ಲೋಡ್ ಫ್ಯಾಮಿಲಿ ಅಂತ ಈ ಲಾಸ್ಟಲ್ಲಿ ಕಾಣಿಸ್ತಿದೆಯಲ್ಲ, ಆವಾಗಲೇ ನಾನು ಝೂಮ್ ಮಾಡಿ ತೋರಿಸಿದ್ನಲ್ಲ ಗೈಸ್ ನಿಮಗೆ, ಅದೇ ಓಕೆನಾ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಅದ್ರ ಫ್ಯಾಮಿಲಿ ಎಲ್ಲ ಏನೇನಿದೆ ಅದ್ರ ಫ್ಯಾಮಿಲಿ ಎಲ್ಲ ಅದು ನಿಮಗೆ ಡೌನ್ಲೋಡ್ ಆಗುತ್ತೆ, ಅದು ಅದ್ರ ಅಣ್ಣ ತಂಗಿರು ಎಲ್ಲ ಓಕೆನಾ. ಸೊ ಸಿಂಪಲಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಸೊ 2 ಸೆಕೆಂಡ್ ಆಗಿಲ್ಲ ಡೌನ್ಲೋಡ್ ಆಗೋಯ್ತು ಓಕೆನಾ. ಇರಿ ಇಷ್ಟೇನೆ ಡೌನ್ಲೋಡ್ ಆಗಿದ್ದು ಓಡೋಗೋದಲ್ಲ, ಹಂಗೆ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಇದನ್ನು ಆ್ಯಡ್ ಮಾಡಬೇಕು ಓಕೆನಾ ಗೈಸ್. ಫಸ್ಟ್ ಬಂದುಬಿಟ್ಟು ಇದು ಡೌನ್ಲೋಡ್ ಆಗಿದೆ, ಜಸ್ಟ್ ಡೌನ್ಲೋಡ್ ಆಗಿದೆ ಅಷ್ಟೇ, ಇನ್ನು ನಿಮ್ಮ ಪಿಕ್ಸೆಲ್ ಲ್ಯಾಬ್ಗೆ ಆ್ಯಡ್ ಆಗಿಲ್ಲ. ಸೊ ಇದಕ್ಕೆ ನಾವು ಫಸ್ಟ್ ಹೋಗ್ಬಿಟ್ಟು ಕೆಲಸ ಏನು ಮಾಡಬೇಕಂದ್ರೆ ಫೈಲ್ಸ್ ಓಪನ್ ಮಾಡಿಬಿಟ್ಟು ಫೈಲ್ಸಲ್ಲಿ ಜಿಪ್ ಇದೆ, ಜಿಪ್ ಹಾಕಿದ್ದಾರೆ ಆ ಫಾಂಟ್ಗೆ, ನಾವು ಜಿಪ್ನ ಓಪನ್ ಮಾಡಬೇಕು. ಆ್ಯಕ್ಚುಲಿ ಜಿಪ್ನ ಓಪನ್ ಮಾಡಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ ಗೈಸ್. ಸೊ ಜಿಪ್ ಇದೆ ನೋಡಿ ಇಲ್ಲಿ, ಜಿಪ್ಪು ಕಾಣಿಸ್ತಿದೆಯಾ ಆಪ್ಷನ್ ನಿಮಗೆ. ಸೊ ನಿಮ್ಮ ಫೋನಲ್ಲೂ ಇದೇ ಥರ ಸೇಮ್ ಬರುತ್ತೆ. ಜಸ್ಟ್ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಜಿಪ್ ಇದೆ ನೋಡಿ ನಿಮಗೆ, ಖಂಡ್ ಜಿಪ್, ರೋಬೋಟೋ ಜಿಪ್ ಅಂತ ಇದೆಯಲ್ಲ. ಸೊ ಸಿಂಪ್ಲಿ ನಾವೇನು ಮಾಡಬೇಕಂದ್ರೆ ಅದ್ರ ಮೇಲೆ ಟ್ಯಾಪ್ ಮಾಡಬೇಕು. ಇಲ್ಲಿ 3 ಡಾಟ್ಸ್, ಇದರಲ್ಲಿ ನಿಮಗೆ ಬರೀ ಎಕ್ಸ್ಟ್ರಾಕ್ಟ್ ಆಪ್ಷನ್ ಇದೆ ಅಷ್ಟೇ. ಸೊ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಮೂವ್ ಟು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ತಾನಾಗೆ ಆಪ್ಷನ್ ಬರುತ್ತೆ. ಅಲ್ಲಿ ನಾವು ಬಂದುಬಿಟ್ಟು ಇದು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಮೂವ್ ಮಾಡಬೇಕು ಓಕೆನಾ. ಸೊ ಇಲ್ಲಿ ಸಿಂಪಲಿ ನಾವು ಮೂವ್ ಟು ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮ್ಮದು ಆಲ್ರೆಡಿ ಒಂದು ಫೈಲ್ ಆಗಿರುತ್ತೆ ಪಿಕ್ಸೆಲ್ ಲ್ಯಾಬ್ದು. ಸೊ ನಿಮಗೆ ಕಾಣಿಸ್ತಿರ್ಬೇಕು ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ. ಸೊ ಸಿಂಪಲ್ಲಿ ಆ ಪಿಕ್ಸೆಲ್ ಲ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಹಿಯರ್ ಇಲ್ಲಿ ಕ್ಲಿಕ್ ಮಾಡಿ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೂವ್ ಹಿಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಇದೂ ನಾವು ಹಂಗೆ ಮಾಡ್ಕೊಳ್ಳೋಣ, ಮೂವ್ ಟು ಓಕೆನಾ. ಮೂವ್ ಟು ಇಂಟರ್ನಲ್ ಸ್ಟೋರೇಜ್ ಇದು ಬಂದುಬಿಟ್ಟು ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮೂವ್ ಹಿಯರ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ನಾವು ಅದರಲ್ಲಿ ಕಳಿಸ್ಬಿಡೋಣ ಓಕೆನಾ. ಅದು ಆದಮೇಲೆ ಗೈಸ್ ಈಗ ಏನು ಮಾಡಬೇಕಂದ್ರೆ ಸಿಂಪಲಿ ನಾವು ಬಂದುಬಿಟ್ಟು ನಮ್ಮದು ಆ್ಯಪಿಗೆ ಹೋಗೋಣ, ಪಿಕ್ಸೆಲ್ ಲ್ಯಾಬ್ ಆ್ಯಪಿಗೆ ಓಕೆನಾ. ಪಿಕ್ಸೆಲ್ ಲ್ಯಾಬ್ ಆ್ಯಪಿಗೆ ಹೋಗ್ಬಿಟ್ಟು ನಾವು ನೋಡೋಣ ಯಾವ ಥರ ಅದು ಬಂದುಬಿಟ್ಟು ನಮ್ಮದು ನಾನು ತೋರಿಸ್ಕೊಡ್ತೀನಿ ನಿಮಗೆ ಓಕೆ. ಇದು ಟೆಕ್ಸ್ಟ್ ಇದೆ, ಸೊ ನಾವು ಇದನ್ನು ಡಿಲೀಟ್ ಮಾಡೋಣ. ಸೊ ನ್ಯೂ ಟೆಕ್ಸ್ಟಲ್ಲಿ ನಾನು ನಿಮಗೆ ಸುಮ್ಮನೆ ನಿಮಗೆ ಸಿಂಪಲಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಟೆಕ್ಸ್ಟ್ ಯಾವ ಥರ ಕಾಣ್ತಿದೆ, ಎಷ್ಟು ಥಿನ್ನಿಯಾಗಿ, ಒಂದು ಸ್ವಲ್ಪನೂ ಚೆನ್ನಾಗೇ ಇಲ್ಲ ಈ ಟೆಕ್ಸ್ಟು. ನನಗೆ ಈ ಟೆಕ್ಸ್ಟ್ನ ನಿಮಗೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಈಗ ನಾವು ಡೌನ್ಲೋಡ್ ಏನು ಮಾಡಿದ್ವಿ ಆ ಟೆಕ್ಸ್ಟ್ನ ಈಗ ಆ್ಯಡ್ ಮಾಡ್ತೀವಲ್ಲ ಅದು ಯಾವ ಥರ ಕಾಣುತ್ತೆ ಅಂತ ಎಕ್ಸಾಂಪಲ್ ಕೊಡ್ತೀನಿ ಓಕೆನಾ. ಸೊ ಸಿಂಪಲಿ ನಾನು ಇಲ್ಲಿ ಟೈಪ್ ಮಾಡ್ಕೊತೀನಿ, ಹೀನಾ ಕ್ರಿಯೇಟರ್ 0.4 ಓಕೆನಾ, ನನ್ನ ಚಾನಲ್ ನೇಮ್ನ. ಸೊ ಈ ಥರ ಸ್ಕ್ರಾಲ್ ಮಾಡಿದರೆ ಅದು ಒಂದೇ ಲೈನಲ್ಲಿ ಬರುತ್ತೆ ಓಕೆನಾ. ಸಿಂಪಲಿ ಈಗ ನಾವು ಏನು ಮಾಡಬೇಕಂದ್ರೆ ಈಗ ಫಾಂಟ್ನ ಚೇಂಜ್ ಮಾಡಬೇಕು ನೋಡಿ ಗೈಸ್. ಈಗ ನೋಡ್ಕೊಳ್ಳಿ ಇದು ಇಲ್ಲಿ ಯಾವ ಥರ ಫಾಂಟ್ ಕಾಣಿಸ್ತಿದೆ ಅಂತ. ಸೊ ಈಗ ಬಂದುಬಿಟ್ಟು ನಾವು ಫಾಂಟ್ನ ಚೇಂಜ್ ಮಾಡೋಣ. AB ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ನೀವು ಆ್ಯಡ್ ಮಾಡಿದ್ವಲ್ಲ ನಾವು ಜಿಪ್ಪು, ಅದು ಆ್ಯಡ್ ಆಗಿರುತ್ತೆ. ನಾವು ಸಿಂಪಲಿ ಇಲ್ಲಿಂದ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾವು ಆ್ಯಡ್ ಮಾಡಿರೋದು. ಸೊ ನೋಡಿ ಗೈಸ್ ಈಗ ಫಾಂಟ್ ನೀವೇ ನೋಡ್ಬೋದು ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂತ.